ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಡಬ್ಲ್ಯೂ ಸಂಪೂರ್ಣವಾಗಿ ಫೇಕು, ಅಲ್ಲಿ ಏನು ಕೂಡ ನಿಜವಾಗ್ಲೂ ನಡೆಯೋದಿಲ್ಲ ಅಂತ ಹೇಳೋರಿಗೆಲ್ಲ ಉತ್ತರನ ಕೊಡಬೇಕು ಅಂತ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ಗಳು ಡಬ್ಲ್ಯೂಯ ರಿಂಗ್ ಒಳಗಡೆ ತಮ್ಮ ಜೀವನ ಕಳ್ಕೊಳ್ಳೋ ರೇಂಜಿಗೆ ಹೊರಟಾಗಿದ್ರು. ಬಟ್ ಅದೇನೋ ಅಂತಾರಲ್ಲ ಅದೃಷ್ಟ ಅಂತ, ಆ ಅದೃಷ್ಟದಿಂದ ಅವರ ಜೀವ ಉಳಿದಿದೆ ಅಂತ ಹೇಳ್ಬೇಕು. ಡಬ್ಲ್ಯೂಲಿ ಆ ಇನ್ಸಿಡೆಂಟ್ಗಳು ಯಾವಾಗ ನಡೆದಿದೆ ಅಂತ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಸ್ನೇಹಿತರು ಯಾರಾದರೂ ಡಬ್ಲ್ಯೂನ ನಂಬಲ್ಲ ಅಂದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಸೆತ್ ಫ್ರೀಕಿನ್ ರಾಲಿನ್ಸ್. 2014 ಸೆಪ್ಟೆಂಬರ್ 8ನೇ ತಾರೀಕು ನಮಗೆ ಮಂಡೇ ನೈಟ್ ರಾ ಅಲ್ಲಿ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ ರೋಮನ್ ರೈನ್ಸ್ ಅಂಡ್ ರ್ಯಾಂಡಿ ಆರ್ಟನ್ ಅವರ ನಡುವೆ. ಅಂಡ್ ಆಗ ನಮಗೆ ಅಥಾರಿಟಿ ವರ್ಸಸ್ ರೋಮನ್ ರೈನ್ಸ್ ಅನ್ನೋ ಒಂದು ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಥಾರಿಟಿಲಿ ನಮ್ಮ ರಾಲಿನ್ಸ್ ಅವರು ಇರ್ತಾರೆ, ಕೇನ್ ಅವರು ಇರ್ತಾರೆ ಅಂಡ್ ರ್ಯಾಂಡಿ ಆರ್ಟನ್ ಅವರು ಕೂಡ ಇರ್ತಾರೆ. ಸೊ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಟೀಲ್ ಕೇಜು ರಿಂಗಿಗೆ ಜಾಯಿಂಟ್ ಆಗೋಕ್ಕಿಂತ ಮುಂಚೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ರ್ಯಾಂಡಿ ಆರ್ಟನ್ ಅವರಿಗೆ ಹೆಲ್ಪ್ ನ ಮಾಡೋದಕ್ಕೋಸ್ಕರ ಸ್ಟೀಲ್ ಚೇರ್ ತಗೊಂಡು ರಿಂಗ್ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ಅವರು ನೋಟಿಸ್ ನ ಮಾಡಿರೋದಿಲ್ಲ. ಮೇಲ್ಗಡೆಯಿಂದ ಕೇಜು ಇಳಿತಾ ಇರಬೇಕಾದ್ರೆ ರಿಂಗಿಗೂ ಮತ್ತು ಕೇಜಿಗೂ ಕನೆಕ್ಟ್ ಮಾಡುವಂತಹ ಚೂಪಾದ ಜಾಗ ಇರುತ್ತಲ್ಲ, ಅದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಇನ್ನೇನು ಚುಚ್ಕೊಳ್ಳೋ ಅನ್ನೋ ಸ್ಟೇಜಿಗೆ ಬಂದಿರುತ್ತೆ. ಬಟ್ ಅಷ್ಟೊತ್ತಿಗೆ ನಮ್ಮ ರಾಲಿನ್ಸ್ ಅವ್ರನ್ನ ಯಾರೋ ಎಳ್ಕೊಬಿಡ್ತಾರೆ. ಅಂಡ್ ಅದರಿಂದ ನಮ್ಮ ರಾಲಿನ್ಸ್ ಅವರು ಜಸ್ಟ್ ಮಿಸ್ ಅಲ್ಲಿ ಬಚಾವಾಗ್ತಾರೆ. ಒಂಚೂರು ಏನಾದ್ರೂ ಲೇಟ್ ಆಗಿದ್ರೆ ಇವತ್ತು ನಾವು ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ಬೇಕು. ಅಂಡ್ ರಾಲಿನ್ಸ್ ಅವರ ಅದೃಷ್ಟನೋ ಏನೋ ಗೊತ್ತಿಲ್ಲ, ಅವತ್ತು ನಮ್ಮ ರಾಲಿನ್ಸ್ ಅವರ ಜೀವ ಉಳಿದಿತ್ತು. ನೀವೇ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಜಸ್ಟ್ ಮಿಸ್ ಅಲ್ಲಿ ನಮ್ಮ ರಾಲಿನ್ಸ್ ಅವರು ಆ ಸ್ಟೀಲ್ ಕೇಜಿನ ಚೂಪಿಂದ ಬಚಾವಾಗಿದ್ದಾರೆ ಅಂತ. ಎರಡನೇದಾಗಿ ಬ್ರಾಕ್ ಲೆಸ್ನರ್. ರಸಮೇನಿಯಾ 19 ಅಲ್ಲಿ ನಮಗೊಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಬ್ರಾಕ್ ಲೆಸ್ನರ್ ವರ್ಸಸ್ ಕರ್ಟ್ ಆಂಗಲ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ಗೋಸ್ಕರ ಮ್ಯಾಚ್ ಏನೋ ಅದ್ಭುತವಾಗಿ ಸಾಕ್ತಾ ಇರುತ್ತೆ. ಬಟ್ ಮ್ಯಾಚ್ ಮಧ್ಯದಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಎಲ್ಲರಿಗೂ ಕೂಡ ಒಂದು ಮೂಮೆಂಟ್ ನ ಕೊಡಬೇಕು ಅಂತೇಳಿ ಟಾಪ್ ರೋಪ್ ಮೇಲೆ ಎತ್ಬಿಟ್ಟು ಶೂಟಿಂಗ್ ಸ್ಟಾರ್ ಪ್ರೆಸ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಆ ಮೂವ್ನ ಬ್ರಾಕ್ ಲೆಸ್ನರ್ ಅವರು ಪರ್ಫಾರ್ಮ್ ಮಾಡೋದನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಲೈಟ್ ವೇಟ್ ಸೂಪರ್ ಸ್ಟಾರ್ಸ್ ಗಳು ಹೈ ಫ್ಲೈಯಿಂಗ್ ಮೂವ್ಸ್ ನ ಪರ್ಫಾರ್ಮ್ ಮಾಡೋದು ಕಾಮನ್. ಆದ್ರೆ ಬ್ರಾಕ್ ಲೆಸ್ನರ್ ಅಂತಹ ಒಬ್ಬ ಹೆವಿ ವೇಟ್ ರೆಸ್ಲರ್ ಈ ರೀತಿ ಮೂವ್ನ ಪರ್ಫಾರ್ಮ್ ಮಾಡೋದನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಬಟ್ ಆ ಮೂವ್ನ ಪರ್ಫಾರ್ಮ್ ಮಾಡೋದ್ರಿಂದ ನಮ್ಮ ಬ್ರಾಕ್ ಲೆಸ್ನರ್ ಅವರಿಗೆ ಚೂರು ಕೂಡ ಒಳ್ಳೇದಾಗ್ಲಿಲ್ಲ. ಯಾಕಂದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಶೂಟಿಂಗ್ ಸ್ಟಾರ್ ಪ್ರೆಸ್ ನ ಪರ್ಫಾರ್ಮ್ ಮಾಡೋದ್ರಲ್ಲಿ ವಿಫಲರಾಗ್ತಾರೆ. ಅವರ ಕತ್ತು ಡೈರೆಕ್ಟ್ ಆಗಿ ಬಂದು ರಿಂಗಿಗೆ ಬಡಿಯುತ್ತೆ. ಅಂಡ್ ಅವರು ಕೆಲವು ನಿಮಿಷಗಳ ಕಾಲ ಪ್ಯಾರಲೈಸ್ ಆಗ್ಬಿಡ್ತಾರೆ, ಅಂದ್ರೆ ಪ್ರಜ್ಞೆನ ತಪ್ಪಿಡ್ತಾರೆ. ನಮ್ಮ ಕರ್ಟ್ ಆಂಗಲ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಮಾತಾಡಿಸ್ತಾರಂತೆ. ಆದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಯಾವುದೇ ರೀತಿಯ ರಿಯಾಕ್ಷನ್ ನ ಕೊಡೋದಿಲ್ಲ. ಇದರಿಂದ ನಮ್ಮ ಕರ್ಟ್ ಆಂಗಲ್ ಅವರು ನಾನು ಈಗಲೇ ಮ್ಯಾಚ್ ನ ಮುಗಿಸಿದ್ರೆ ಒಳ್ಳೇದು ಅಂತ ತೀರ್ಮಾನನ ತಗೋತಾರಂತೆ. ಆದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ಅದೃಷ್ಟನೋ ಏನೋ ಗೊತ್ತಿಲ್ಲ, ನಮ್ಮ ಬ್ರಾಕ್ ಲೆಸ್ನರ್ ಅವರು ಆ ಮೂಮೆಂಟ್ ಇಂದ ಹೇಗೋ ಸರ್ವೈವ್ ಆಗ್ತಾರೆ. ಅದಾದ್ಮೇಲೆ ಮ್ಯಾಚ್ ನ ಕಂಟಿನ್ಯೂ ಮಾಡ್ತಾರೆ. ಲಾಸ್ಟಿಗೆ FI ನ ಪರ್ಫಾರ್ಮ್ ಮಾಡಿ ಆ ಮ್ಯಾಚ್ ಅಲ್ಲಿ ವಿಕ್ಟರಿನ ಕೂಡ ಗಳಿಸ್ಕೋತಾರೆ. ರೀಸೆಂಟ್ ಆಗಿ ನಮ್ಮ ಕರ್ಟ್ ಆಂಗಲ್ ಅವರು ಕೂಡ ಈ ಮ್ಯಾಚ್ ಬಗ್ಗೆ ಹೇಳಿದ್ರು, ಆ ಶೂಟಿಂಗ್ ಸ್ಟಾರ್ ಪ್ರೆಸ್ ನ ಕನೆಕ್ಟ್ ಮಾಡಿದಾಗ ನಾನು ಅನ್ಕೊಂಡೆ ಬ್ರಾಕ್ ಲೆಸ್ನರ್ ಅವರ ಕತೆ ಮುಗಿತು ಅಂತ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ನಾನು ಏನ್ ಮಾತಾಡಿದ್ರು ಕೂಡ ಅದಕ್ಕೆ ರಿಯಾಕ್ಷನ್ ನ ಕೊಡ್ತಿರೋದಿಲ್ಲ. ಅದಕ್ಕೋಸ್ಕರ ನಾನು ಅಲ್ಲೇ ಆ ಮ್ಯಾಚ್ ನ ಮುಗಿಸ್ಬೋಣ ಅಂತ ಅನ್ಕೊಂಡೆ. ಬಟ್ ಬ್ರಾಕ್ ಲೆಸ್ನರ್ ಅವರ ಅದೃಷ್ಟದಿಂದ ಬ್ರಾಕ್ ಲೆಸ್ನರ್ ಅವರು ಎದ್ದು ನನಗೆ ಒಂದು FI ನ ಹಾಕಿ ಆ ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡ್ರು. ನಾನು ಅನ್ಕೊಂಡೆ ಅವತ್ತು ನಮ್ಮ ಬ್ರಾಕ್ ಲೆಸ್ನರ್ ಅವರ ಕತೆ ಅಲ್ಲೇ ಮುಗೀತು ಅಂತ ಹೇಳಿ ನಮ್ಮ ಕರ್ಟ್ ಆಂಗಲ್ ಅವರೇ ಹೇಳಿದ್ದಾರೆ. ಅಂಡ್ ಈ ಇನ್ಸಿಡೆಂಟ್ ಆದ್ಮೇಲೆ ನಮ್ಮ ಡಬ್ಲ್ಯೂಡಬ್ಲ್ಯೂಇ ಶೂಟಿಂಗ್ ಸ್ಟಾರ್ ಪ್ರೆಸ್ ಮೂವ್ ನ ಬ್ಯಾನ್ ಮಾಡಿದೆ ಅಂತ ಹೇಳ್ಬೇಕು. ಅಂಡ್ ಅವತ್ತು ನಮ್ಮ ಬ್ರಾಕ್ ಲೆಸ್ನರ್ ಅವರ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ, ಅವರು ಆ ಇನ್ಸಿಡೆಂಟ್ ಇಂದ ಸರ್ವೈವ್ ಆಗಿದ್ದಾರೆ. ಅಂಡ್ ಇವತ್ತು ಕೂಡ ನಮಗೆ ಬೀಸ್ಟ್ ಮುಖಾಂತರ ಎಂಟರ್ಟೈನ್ಮೆಂಟ್ ನ ಕೊಡ್ತಾ ಇದ್ದಾರೆ. ಮೂರನೇದಾಗಿ ಮಿಕ್ ಫಾಲಿ. 1998 ಕಿಂಗ್ ಆಫ್ ದ ರಿಂಗ್ ಶೋ ಅಲ್ಲಿ ನಮಗೆ ಒಂದು LNSL ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಅಂಡರ್ಟೇಕರ್ ವರ್ಸಸ್ ಮಿಕ್ ಫಾಲಿ ಅವರ ನಡುವೆ. ಈಗಲೂ ಕೂಡ ಈ LNSL ಮ್ಯಾಚ್ ನ ಮೋಸ್ಟ್ ಡೇಂಜರಸ್ LNSL ಮ್ಯಾಚ್ ಇನ್ ಡಬ್ಲ್ಯೂಡಬ್ಲ್ಯೂಇ ಹಿಸ್ಟ್ರಿ ಅಂತಾನೂ ಕೂಡ ಕರೀತಾರೆ. ಯಾಕಂದ್ರೆ ಈ ಮ್ಯಾಚ್ ಅಲ್ಲಿ ನಮಗೆ ಆ ರೀತಿಯ ಮೂಮೆಂಟ್ಸ್ ಗಳು ನೋಡೋದಕ್ಕೆ ಸಿಕ್ತು. ಮೊದಲೇ ನಮ್ಮ ಮಿಕ್ ಫಾಲಿ ಅವರು ಹಾರ್ಡ್ ಕವರ್ ಮ್ಯಾಚ್ ನ ಸ್ಪೆಷಲಿಸ್ಟು. ಅಂಡ್ ಅದರಿಂದ ನಮಗೆ ಈ ಮ್ಯಾಚ್ ಅಲ್ಲಿ ಒಳ್ಳೊಳ್ಳೆ ಮೂಮೆಂಟ್ ಗಳು ನೋಡೋದಕ್ಕೆ ಸಿಕ್ತು. ಅಂಡ್ ಈ ಮ್ಯಾಚ್ ಅಲ್ಲಿ 2 ಬಾರಿ ನಮ್ಮ ಮಿಕ್ ಫಾಲಿ ಅವರ ಜೀವಕ್ಕೆ ಅಪಾಯ ಆಗಿತ್ತು ಅಂತ ಹೇಳಬೇಕು. ಮೊದಲನೇದಾಗಿ ನಮ್ಮ ಅಂಡರ್ಟೇಕರ್ ಅಂಡ್ ಮಿಕ್ ಫಾಲಿ ಅವರು LNSL ನ ಟಾಪ್ ಮೇಲೆ ಹತ್ಬಿಟ್ಟು ರೆಸಲ್ ನ ಮಾಡ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಅಂಡರ್ಟೇಕರ್ ಅವರು ಮಿಕ್ ಫಾಲಿ ಅವ್ರನ್ನ LNSL ಮೇಲ್ಗಡೆಯಿಂದ ಕೆಳಗಡೆ ಬಿಸಾಕ್ತಾರೆ. ನಿಜವಾಗ್ಲೂ ಕೂಡ ಮಿಕ್ ಫಾಲಿ ಅಂತಹ ದೈತ್ಯ ವ್ಯಕ್ತಿನ 20 ಅಡಿಯಿಂದ ಕೆಳಗಡೆ ಬಿಸಾಕಿದ್ರೆ ಅವರ ಗತಿ ಏನಾಗಿರುತ್ತೆ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಮಿಕ್ ಫಾಲಿ ಅವರು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಅನೌನ್ಸರ್ ಟೇಬಲ್ ಮೇಲೆ ಬಿದ್ಬಿಡ್ತಾರೆ. ಜನಗಳೆಲ್ಲರೂ
ಕೂಡ ಸಖತ್ತು ಶಾಕ್ ಆಗ್ತಾರೆ. ಮಿಕ್ ಫೋಲಿನ ಎಲ್ಲಿನೇ ಸೆಲ್ ಟಾಪ್ ಇಂದ ನಮ್ಮ ಅಂಡರ್ಟೇಕರ್ ಅವರು ತೊಳ್ಳುದ್ರಲ್ಲ ಅಂತ. ಅಂಡ್ ನಮ್ಮ ಮಿಕ್ ಫೋಲಿ ಅವರು ಅಲ್ಲಿಂದನೂ ಕೂಡ ಸರ್ವೈವ್ ಆಗ್ತಾರೆ. ಅಂಡ್ ಇದಾದ್ಮೇಲೆ ಇಬ್ರು ಕೂಡ ಮತ್ತೆ ಎಲಿನೇ ಸೆಲ್ ಟಾಪ್ ಮೇಲೆ ಹೋಗಿ ರೆಸಲ್ ನ ಮಾಡ್ತಾ ಇರ್ತಾರೆ. ಅಂಡ್ ಈ ಬಾರಿ ಒಂದು ಮಿಸ್ಟೇಕು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಅಂಡರ್ಟೇಕರ್ ಅವರು ಮಿಕ್ ಫಾಲಿಗೆ ಎಲಿನೇ ಸೆಲ್ ನ ಟಾಪ್ ಮೇಲ್ಗಡೆ ಒಂದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಎಲಿನೇ ಸೆಲ್ ನ ಟಾಪ್ ಮುರಿದೋಗುತ್ತೆ. ಅಂಡ್ ನಮ್ಮ ಮಿಕ್ ಫಾಲಿ ಅವರು ಡೈರೆಕ್ಟ್ ರಿಂಗ್ ಒಳಗಡೆ ಬಂದು ಬಿದ್ದೋಗ್ತಾರೆ. ಇಲ್ಲಿಗೆ ಎರಡನೇ ಬಾರಿ ನಮ್ಮ ಮಿಕ್ ಫಾಲಿ ಅವರು ಆ ಮ್ಯಾಚ್ ಅಲ್ಲಿ ಎಲಿನೇ ಸೆಲ್ ನ ಟಾಪ್ ಇಂದ ಕೆಳಗಡೆ ಬಿದ್ದಿದ್ರು ಅಂತ ಹೇಳ್ಬೇಕು. ಎಲ್ಲರೂ ಕೂಡ ಸಖತ್ತು ಶಾಕ್ ಆಗ್ತಾರೆ. ಅಂಡ್ ಮಿಕ್ ಫಾಲಿ ಅವ್ರನ್ನ ನೋಡೋದಕ್ಕೆ ಡಾಕ್ಟರ್ಸ್ ಗಳೆಲ್ಲ ಬರ್ತಾರೆ. ಅಂಡರ್ಟೇಕರ್ ಅವರು ಕೂಡ ಕೆಳಗಡೆ ಇಳಿದು ಬರ್ತಾರೆ. ಬಟ್ ಅದೃಷ್ಟವಶಾತ್ ಏನು ನಮ್ಮ ಮಿಕ್ ಫಾಲಿ ಅವರು ಆ ಇನ್ಸಿಡೆಂಟ್ ಇಂದನೂ ಕೂಡ ಸರ್ವೈವ್ ಆಗಿದ್ದಾರೆ. ಅಂಡ್ ಇಂದಿಗೂ ಕೂಡ ನಮಗೆ ಅವರು ಡಬ್ಲ್ಯೂಡಬ್ಲ್ಯೂಇ ಆಗಾಗ ನೋಡೋದಕ್ಕೆ ಸಿಗ್ತಾರೆ. ರೀಸೆಂಟ್ ಆಗಿ ನಮ್ಮ ಅಂಡರ್ಟೇಕರ್ ಅವರು ಕೂಡ ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡಿದ್ರು. ನಾನಂತೂ ಅನ್ಕೊಂಡೆ ಅವತ್ತು ನಮ್ಮ ಮಿಕ್ ಫಾಲಿ ಅವರ ಜೀವ ಹೋಯ್ತು ಅಂತ. ಯಾಕಂದ್ರೆ ನಾನು ಏನೇ ಮಾಡಿದ್ರು ಕೂಡ ಮಿಕ್ ಫಾಲಿ ಅವರು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಬಟ್ ನಮ್ಮ ಮಿಕ್ ಫಾಲಿ ಅವರು ಬಚಾವಾದ್ರು. ಆಗ ನಮಗೆ ಅಲ್ಲೊಂದು ವಾಚ್ ನೋಡೋದಕ್ಕೆ ಸಿಕ್ತು. ಎಲಿನೇ ಸೆಲ್ ನ ಟಾಪ್ ಮುರ್ಕೋಬಾರ್ದಾಗಿತ್ತು, ಬಟ್ ಅದು ಮುರ್ಕೊಂಡು ಹೋಗ್ಬಿಡ್ತು. ನಾನು ಚೋಕ್ ಸ್ಲಾಮ್ ನ ಹಾಕ್ಬೇಕಾದ್ರೆ ಒಂದೆರಡು ಹೆಜ್ಜೆ ಹಿಂದೆ ಬಂದೆ, ಅದರಿಂದ ನಾನು ಕೆಳಗಡೆ ಬೀಳಲಿಲ್ಲ. ನಾನು ಏನಾದ್ರೂ ಮಿಕ್ ಫಾಲಿ ಜೊತೆ ಕೆಳಗಡೆ ಬಿದ್ದಿದ್ರೆ ನಮ್ಮಿಬ್ರಿಗೂ ಕೂಡ ಅವತ್ತು ನಿಜವಾಗ್ಲೂ ಏನೋ ಒಂದು ಆಗಿರೋದು ಅಂತ ನಮ್ಮ ಅಂಡರ್ಟೇಕರ್ ಅವರು ಕೂಡ ಈ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ನಿಜವಾಗ್ಲೂ ಕೂಡ ಮಿಕ್ ಫಾಲಿ ಅವರು ತುಂಬಾನೇ ಲಕ್ಕಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಎರಡೆರಡು ಬಾರಿ ಎಲಿನೇ ಸೆಲ್ ಇಂದ ಕೆಳಗಡೆ ಬಿದ್ರು ಕೂಡ ಇನ್ನೂ ನಮ್ಮ ಕಣ್ಮುಂದೆ ಜೀವಂತವಾಗೇ ಇದ್ದಾರೆ. ಇಷ್ಟೇ ಅಲ್ಲ ಗೈಸ್, ನಮಗೆ ಇನ್ನೂ ಕೂಡ ಬಹಳಷ್ಟು ಇನ್ಸಿಡೆಂಟ್ಗಳು ಡಬ್ಲ್ಯೂಡಬ್ಲ್ಯೂಇ ಈ ರೀತಿ ನೋಡೋದಕ್ಕೆ ಸಿಕ್ಕಿದೆ. ನಮ್ಮ ಸ್ಟಾಂಗ್ ಕಾಲ್ಡ್ ಸ್ಟೀವ್ ಆಸ್ಟನ್ ಅವರ ನೆಕ್ ಇಂಜುರಿ ಆಗಿರ್ಬೋದು, ಅದರಿಂದ ಅವರ ಕರಿಯರೇ ನಾಶ ಆಯಿತು ಅಂತಲೇ ಹೇಳಬೇಕು. ಆ್ಯಂಡ್ ಒಂದು ಮೂಮೆಂಟಲ್ಲಿ ನಮ್ಮ ಜೆರಿ ದ ಕಿಂಗ್ ಲವರ್ ಅವರು ಕಮೆಂಟ್ರಿ ಮಾಡಬೇಕಾದ್ರೆ ಅವರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕು ಬರುತ್ತೆ. ನಮ್ಮ ಮೈಕಲ್ ಅವರು ಪಕ್ಕದಲ್ಲೇ ಇರ್ತಾರೆ. ಮೈಕಲ್ ಕೋಲ್ ಅವರಿಗೆ ಜೆರಿ ದ ಕಿಂಗ್ ಲವರ್ನ ನೋಡ್ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವರು ಸಡನ್ ಆಗಿ ಕಮೆಂಟ್ರಿನ ಆಫ್ ಮಾಡ್ತಾರೆ. ಆ್ಯಂಡ್ ಡಾಕ್ಟರ್ಸ್ಗಳೆಲ್ಲರೂ ಕೂಡ ಜೆರಿ ದ ಕಿಂಗ್ ಲವರ್ನ ಕರ್ಕೊಂಡು ಹೋಗ್ತಾರೆ ಬ್ಯಾಕ್ ಸ್ಟೇಜಿಗೆ. ಮೈಕಲ್ ಕೋಲ್ ಅವರಂತೂ ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಬಿಡ್ತಾರೆ ಟೆನ್ಷನ್ ಅಲ್ಲಿ. ಅದಾದ್ಮೇಲೆ ಅವರಿಗೆ ಹೇಳಲಾಗುತ್ತೆ ಜೆರಿ ದ ಕಿಂಗ್ ಲವರ್ ಅವರು ಈಗ ಚೆನ್ನಾಗೇ ಇದ್ದಾರೆ ಅಂತ. ಅಂಡ್ ಅದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಕಮೆಂಟ್ರಿನ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ನಮ್ಮ ಬಿಗ್ ಶೋ ಜೊತೆಗೂ ಕೂಡ ನಮಗೆ ಈ ಇನ್ಸಿಡೆಂಟ್ಗಳು ನೋಡೋದಕ್ಕೆ ಸಿಕ್ಕಿದೆ. ಸೊ ಡಬ್ಲ್ಯೂಡಬ್ಲ್ಯೂಇನ ಯಾರಾದರೂ ಫೇಕ್ ಅಂತ ನಿಮಗೆ ಇನ್ನೂ ಕೂಡ ಹೇಳ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ತಿಳಿಸಿ. ಡಬ್ಲ್ಯೂಡಬ್ಲ್ಯೂಇ ಫೇಕ್ ಅಲ್ಲ, ಇದು ಸ್ಕ್ರಿಪ್ಟೆಡ್. ಇಲ್ಲೂ ಕೂಡ ಕೆಲವೊಬ್ರು ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಆ್ಯಂಡ್ ಜೀವ ಅಪಾಯದಿಂದ ಪಾರಾಗಿದ್ದಾರೆ, ಇಂಜುರೀಸ್ಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ತಿಳಿಸಿ.